ಹ್ಯಾಪಿ ಯುಗಾದಿ ರಘು. ಥ್ಯಾಂಕ್ ಯು ಅಖಿಲ. ನಿನಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬದ ಶುಭಾಶಯಗಳು ಯಜಮಾನ್ರೆ. ನಿನಗೂ ಹಬ್ಬದ ಶುಭಾಶಯಗಳು ಪರು. ಯುಗಾದಿ ಹಬ್ಬದ ಶುಭಾಶಯಗಳು ಅಪ್ಪ. ನಿನಗೂ ಶುಭಾಶಯ ಕಣಮ್ಮ, ಒಳ್ಳೆಯದಾಗಲಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಪರು, ನೀನು ಅಮ್ಮನ ಹತ್ರ ಹೊರಟಾಗಿ ಮಾತಾಡಿ ಡಿಸ್ಟರ್ಬ್ ಆಗಿದ್ಯಲ್ಲ, ಅದನ್ನ ನೋಡಿ ನಾನು ಎಲ್ಲಿ ನೀನು ಈ ಸತಿ ಹಬ್ಬ ಮಾಡ್ತೀಯ ಇಲ್ವ ಅಂತ ಅಂದ್ಕೊಂಡಿದ್ದೆ. ಅಖಿಲ, ನೆನ್ನೆ ನೀನಿದ್ದ ಮೂಡ್ ನೋಡಿ ಇವತ್ತು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದ ಸೆಲೆಬ್ರೇಷನ್ ಮಾಡ್ತೀವೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ನೋವಿಗಿಂತ ಸಂಭ್ರಮ ನನ್ನ ಕಣ್ಣು ಮುಂದೆನೇ ಇರೋವಾಗ ಸೆಲೆಬ್ರೇಟ್ ಮಾಡದೇ ಇರೋಕ್ಕಾಗತ್ತಾ ರಘು? ಅಲ್ವೇ ನಮ್ಮ ಜನನಿ? ಅಖಿಲಮ್ಮನ ಮನ್ಸಿಗೆ ನೋವಾಗ ಹೋಗಿ ಮಾತಾಡಿದ್ದು ನನ್ನ ಮನಸ್ಸಿಗೂ ಹಿಂಸೆ ಆಗ್ತಾ ಇದೆ ಯಜಮಾನ್ರೆ. ಆದರೆ ಹಬ್ಬ ಅನ್ನೋದು ಕುಟುಂಬದವ್ರೆಲ್ಲರೂ ಸೇರಿ ಆಚರಿಸ್ಬೇಕಾದದ್ದು. ನನ್ನ ನೋವು ಹಿಂಸೆಯಿಂದ ಅದು ಬೇರೆಯವ್ರ ಸಂತೋಷನ ಹಾಳು ಮಾಡಬಾರ್ದಲ್ವಾ? ಅದಕ್ಕೆ. ಅದು ಅಲ್ಲದೆ ಇವತ್ತಿಂದ ನಿಮ್ಮ ಹೊಸ ಜೀವನ ಶುರುವಾಗೋದ್ರಲ್ಲಿದೆ. ನಿಮ್ಮದು ಅಲ್ಲ, ನಮ್ಮದು ಅಂತ ಹೇಳು ಪಾರು. ಸರಿ ಸರಿ, ನಮ್ಮ ಹೊಸ ಜೀವನ ಶುರುವಾಗೋದ್ರಲ್ಲಿದೆ. ಆ ದೇವ್ರು ಕೊಟ್ಟಿದ್ದನ್ನ ನಾವು ಸಂತೋಷದಿಂದ ಅನುಭವಿಸ್ಬೇಕಲ್ವಾ? ಜನನಿ ಥರ ಪಾರ್ವತಿ ಕೈಯಲ್ಲೂ ತೊಟ್ಲು ಕಟ್ಟಿಸ್ಬೇಕಲ್ಲ, ಆಗ ಅವಳು ಹೊಟ್ಟೆಯಲ್ಲಿರೋ ಮಗು ಆರೋಗ್ಯವಾಗಿ ಕ್ಷೇಮವಾಗಿರುತ್ತೆ. ಆದರೆ ಈಗಿರೋ ಪರಿಸ್ಥಿತಿನಲ್ಲಿ ಅಖಿಲ ಪಾರ್ವತಿ ಕೈಯಲ್ಲಿ ಹರಕೆ ತೀರಿಸೋದಂತೂ ಆಗದ ಮಾತು. ಮಾವನಾಗಿ ನಾನಾದರೂ ಆ ಕರ್ತವ್ಯ ಮಾಡಬೇಕು. ಹೇಗೂ ಜನನಿ ತಿಂಡಿ ತಿಂದು ಸುಧಾರಿಸ್ಕೊಂಡು ಮೇಲೆ ದೇವಸ್ಥಾನಕ್ಕೆ ಹೋಗೋದು ಅಂತ ಅಖಿಲ ಹೇಳಿದ್ದಾಳೆ. ಅಷ್ಟರೊಳಗೆ ನಾನು ಪಾರ್ವತಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಹರಕೆ ತೊಟ್ಲು ಕಟ್ಟಿಸ್ಬಿಡ್ಬೇಕು. ಅಕ್ಕ, ನಾನು ಬಸರಿ ಅಂದಮೇಲೆ ನಾನು ಹರಕೆ ತೊಟ್ಟಲನ್ನ ಕಟ್ಟಬೇಕು ತಾನೆ. ಆದರೆ ಇವತ್ತು ಬೇಡ. ಇವತ್ತು ಹಬ್ಬದ ಊಟನ ಚೆನ್ನಾಗಿ ಊಟ ಮಾಡಿಕೊಂಡು ನಾಳೆ ಹೋಗಿ ಕಟ್ಬಿಟ್ಟು ಬರ್ತೀನಿ. ಅಖಿಲ, ಒಂದು ಅರ್ಜೆಂಟ್ ಕೆಲಸ ಇದೆ, ನನ್ನ ಫ್ರೆಂಡ್ ಮೀಟ್ ಮಾಡ್ಕೊಂಡು ಬರ್ತೀನಿ. ಎಲ್ಲೇ ಹೋಗೋದಿದ್ರು ತಿಂಡಿ ತಿನ್ಕೊಂಡು ಹೋಗಿ ರಘು. ಆಯಿತು ಅಖಿಲ. ಅಪ್ಪ ಪ್ಲೀಸ್ ಸ್ವಲ್ಪ ಹೊತ್ತು ಬಂದು ಹೋಗ್ಬೋದಾ? ಆದಿತ್ಯ ಏನಕ್ಕೋ ಕರಿತಾ ಇದ್ದಾನೆ. ಶಾಸ್ತ್ರಕ್ಕೆ ತಿಂಡಿ ತಿಂದ ಹಾಗೆ ಮಾಡಿ ಬೇಗ ಇಲ್ಲಿಂದ ಹೊರಡಬೇಕು. ಆದಿತ್ಯ, ನಿನ್ನೆ ಕೇಳ್ತಿರೋದು ಆಟೋ ಓಡಿಸಿ ಜೀವನ ಮಾಡಬೇಕು ಅಂತಿದೆಯಾ? ಹೌದಪ್ಪ, ಎಲ್ಲರ ಹತ್ರನೂ ಕೆಲಸ ಕೇಳ್ಕೊಂಡು ಹೋಗಿ ನನಗೆ ಸಾಕಾಯ್ತಪ್ಪ. ಅದಕ್ಕೆ ನಂದು ಅಂತ ಒಂದು ಆಟೋ ತಗೊಂಡು ಓಡಿಸೋಣ ಅಂತ ಅಂದ್ಕೊಂಡೆ. ಸಾರಥಿ ಸಹಾಯದಿಂದ ಸಾಲನೂ ಸಿಕ್ತು, ಕಂಟಿಯವ್ರ ಸಹಾಯದಿಂದ ಇವತ್ತು ಆಟೋನೂ ಬಂತು. ಇವತ್ತಿಂದ ನಾನು ಆಟೋ ಓಡಿಸ್ತೀನಪ್ಪ. ಆದಷ್ಟು ಬೇಗ ಇವ್ರ ಸಾಲ ತೀರಿಸ್ತೀನಿ. ಅಪ್ಪ, ನಾನು ಆಟೋ ಡ್ರೈವರ್ ಆಗೋದು ನಿಮ್ಗೆ ಅವಮಾನದ ವಿಷಯ ಅಲ್ಲ ತಾನೆ? ಇಲ್ಲ ಆದಿತ್ಯ, ಹೆಮ್ಮೆ ಪಡೋ ವಿಷಯ. ಆದರೆ ಸಂಕಟನೂ ಆಗುತ್ತೆ. ಸಂಕಟ ಯಾಕಪ್ಪವ್ರೆ?
ಮಗ ತಿಂಗಳ ಸಂಬಳಕ್ಕೆ ಯಾವನ್ ಮುಂದೆನೋ ಕೈ ಹೊಡೆದೆ ಸ್ವಂತವಾಗಿ ಏನೋ ಮಾಡಕೊಂಡವ್ರೆ. ಒಳ್ಳೇದಾಗ್ಲಿ ಅಂತ ತರಿಸಿ. ಹೌದು ಅಪ್ಪರೇ, ಇಷ್ಟು ದಿವಸ ದೊಡ್ಡ ಕಂಪ್ನಿಲಿ ಯಜಮಾನನ ಜಾಗದಲ್ಲಿ ಕೂತು ಸಾವಿರಾರು ಜನ ಕೆಲಸ ಕೊಡ್ತಿದ್ರು. ಈಗ ಸಾವಿರಾರು ಜನ ಕಲ್ದೇ ಇದ್ರು 100 ಜನ ಕೆಲಸ ಕೊಡೋಂಗಾಗ್ಲಿ ಅಂತ ಹರ್ಸಿ ಅಪ್ಪರೇ. ಅಜಿತ್ ಅವರೇ, ಹನುಮಂತಣ್ಣ ಹೇಳ್ದಂಗೆ ಇವತ್ತಿಂದ ಈ ಆಟೋಗೆ ನೀವೇ ಯಜಮಾನ. ಈ ಒಂದು ಆಟೋ 10 ಆಗ್ಲಿ 10 100 ಆಗ್ಲಿ, ನೀವಿನ್ನೂ ಸಾವಿರಾರು ಜನಕ್ಕೆ ಅನ್ನದ ದಾರಿ ಮಾಡ್ಕೊಡಂಗಾಗ್ಲಿ. ತಕೊಳ್ಳಿ ಕೀನ. ಇಲ್ಲಿ ಬರ್ತಂಗಿವ. ಒಳ್ಳೆ ಶಿವಪಾರ್ವತಿ ಜೋಡಿ ಇದ್ದಂಗೆ ಅದೇ. ನಿಮ್ಮ ಈ ಸ್ವಾಭಿಮಾನದ ಜೀವನಕ್ಕೆ ಜಯ ಸಿಗ್. ನಮ್ಮವ್ವ ಕಾಯ್ತಿರ್ತಾರೆ, ನಾನು ಬರ್ತೀನಿ. 1 ನಿಮಿಷ. ಆ ದೇವ್ರು ನನಗೆ ನನ್ನ ಮಗನಿಗೆ ಕಾರ್ ಶೋರೂಮ್ ಓಪನ್ ಮಾಡಿಕೊಡೋ ಚೈತನ್ಯ ಕೊಟ್ಟಿದ್ದಾನೆ. ಆದರೆ ಅವನ ಸಹಾಯ ಮಾಡೋ ಅದೃಷ್ಟ ನನಗಿಲ್ಲ. ನನ್ನ ಮಗನ ಜೀವನಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅದು ನಿಮ್ಮ ಮೂಲಕ ಸಾಧ್ಯ ಆಯಿತು. ತುಂಬ ಥ್ಯಾಂಕ್ಸ್ ಕಣಪ್ಪ. ನೀವು ನಮ್ಮ ಅಪ್ಪಯ್ಯ ಇದ್ದಂಗೆ, ಅವರು ನಮ್ಮ ಅಣ್ಣ ಇದ್ದಂಗೆ. ನಿಮ್ಗೆ ಯಾವಾಗ ಏನೇ ಸಹಾಯ ಬೇಕಂದ್ರೂ ಈ ಕಂಟಿ ಇರ್ತಾನೆ. ಸರಿ, ನಾ ಬರ್ತೀನಿ. ತಂಗಿವಾ, ಬರ್ತೀನಿ. ಹನುಮಂತಣ್ಣ. ಅಪ್ಪರೇ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ರಲ್ಲ, ಹೊಸ ಆಟೋದಲ್ಲಿ ಹೋಗಿ ಬನ್ನಿ ಎಲ್ಲರೂ. ಓ ಹೌದಲ್ವಾ, ಒಳ್ಳೆ ಐಡಿಯಾ ಹನುಮಂತು. ನನ್ನ ಮಗನ ಹೊಸ ಆಟೋದಲ್ಲಿ ಮೊದಲನೇ ಪಯಣ ದೇವಸ್ಥಾನಕ್ಕೆ. ಹೋಗೋಣ. ನೋಡಮ್ಮ ಪಾರ್ವತಿ, ಇಲ್ಲಿ ಯಾರೋ ಕಟ್ಟಿದಾರಲ್ಲ, ಅದೇ ಥರ ನೀನು ತಗೊಂಡು ಕಟ್ಟು. ತಗೋ. ಈ ತೊಟ್ಟಿಲಿಗೆ ನಿಮ್ಮ ಅತ್ತೆ ಆಶೀರ್ವಾದನೂ ಇದ್ದಿದ್ರೆ ಹರಿಕೆ ಪರಿಪೂರ್ಣ ಆಗ್ತಿತ್ತು. ಇರ್ಲಿ ಬಿಡಮ್ಮ, ಆ ಭಗವಂತ ಇದ್ದಾನೆ, ಕಟ್ಟು. ಭಗವಂತ, ಅರ್ಸನ್ ಕೋಟೆ ಮರ್ಯಾದೆನ ಕಾಪಾಡ್ಕೊಂಡು ಹೋಗುವಂಥ ಮಗು ಹುಟ್ಲಿ. ಆ ಮಗು ಆರೋಗ್ಯವಾಗಿ ಸುರಕ್ಷಿತವಾಗಿರ್ಲಿ.
ತೊಟ್ಲು ಕಟ್ಟೋ ಹರಕೆಗೋಸ್ಕರ ನಾವು ದೇವಸ್ಥಾನಕ್ಕೆ ಬರೋದು ಗೊತ್ತಾಗಿ ಅವರು ಬಂದ್ಬಿಟ್ಟಿದ್ದಾರೆ. ಅವ್ರ ಇಚ್ಛೆ ಈಡೇರಿದಾಗ ಬಸರಿ ಸೊಸೆನ ಅತ್ತೆನೋ ಮಾವನೋ ಇಲ್ಲಿ ಕರ್ಕೊಂಡು ಬಂದು ಹರಕೆ ಮರಕ್ಕೆ ತೊಟ್ಲನ್ನ ಕಟ್ಟಿಸಿ ಪೂಜೆ ಮಾಡಿಸ್ತಾರೆ. ಇದನ್ನ ಬಿಟ್ರೆ ಬೇರೆ ಯಾವುದಾದ್ರೂ ಕಾರಣಕ್ಕೆ ಆ ತೊಟ್ಲನ್ನ ಕಟ್ತಾರಾ? ಇಲ್ಲಮ್ಮ, ತೊಟ್ಲು ಕಟ್ಟೋದು ಅದೊಂದೇ ಕಾರಣಕ್ಕೆ. ಮತ್ತೆ ಅಲ್ಲಿ ಪಾರ್ವತಿ ಹರಕೆ ಮರಕ್ಕೆ ತೊಟ್ಲು ಕಟ್ತಿದ್ದಾಳೆ. ಯಾವ ಪಾರ್ವತಿ? ಓ, ನಿಮ್ ದೊಡ್ಡ ಸೊಸೆ ಬಗ್ಗೆ ಮಾತಾಡ್ತಾ ಇದ್ದೀರಾ? ಹಾ, ಅವರು ಕೂಡ ಬಸರಿ ತಾನೆ? ಪಾರ್ವತಿ ಕೂಡ ಬಸರಿನಾ? ಅವಳು ತಾಯಿ ಆಗ್ತಿದ್ದಾಳ? ಹೌದಮ್ಮ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ನಿಮ್ ಯಜಮಾನ್ರು ನಿಮ್ ದೊಡ್ಡ ಸೊಸೆ ದೊಡ್ಡ ಮಗನ ಜೊತೆ ಬಂದಿದ್ರು. ಅವರು ನಿಮ್ ಮಗ ಆಟೋ ಖರೀದಿ ಮಾಡಿರೋ ವಿಷಯನೂ ಹೇಳಿ ನಿಮ್ ದೊಡ್ಡ ಸೊಸೆ ತಾಯಿ ಆಗ್ತಿರೋ ವಿಷಯನೂ ಹೇಳಿದ್ರು. ಅವ್ರ ಕೈಲಿ ಹರಕೆ ತೊಟ್ಲನ್ನ ಕಟ್ಸೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು. ಅದನ್ನ ನಾನೇ ದೇವ್ರ ಮುಂದಿಟ್ಟು ಕೊಟ್ಟಿದ್ದೀನಿ ಅವ್ರಿಗೆ. ಯಾಕಮ್ಮ, ನಿಮ್ಗೆ ಈ ವಿಷಯ ಗೊತ್ತಿಲ್ವಾ? ಹೌದು ಪ್ರೀತು, ಭಾವ ಅಕ್ಕ ಅವ್ರ ಜೊತೆ ಮಾವನು ಬಂದಿದ್ದಾರೆ. ಮೋಸ್ಟ್ಲಿ ಹರಕೆ ತೊಟ್ಲು ಕಟ್ಸೋದಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಅನ್ಸುತ್ತೆ. ಹಬ್ಬ, ದೇವ್ರ ದೊಡ್ಡೋನು. ನಾನು ಸ್ವಲ್ಪ ಹೊತ್ತಿಗೆ ಮುಂಚೆ ಹರಕೆ ತೊಟ್ಲು ಮರದ ಹತ್ರ ನಿಂತ್ಕೊಂಡು ಬೇಡ್ಕೊಂಡಿದ್ದೆ, ಅದನ್ನ ನೆರವೇರಿಸ್ಬಿಟ್ಟ. ಭಾವ್, ಏನಿಷ್ಟೊಂದು ಖುಷಿಯಾಗಿದ್ದೀರಾ? ಮನೆಗೆ ಮೊಮ್ಮಗು ಬರ್ತಾ ಇದ್ವಲ್ಲ, ಅದಕ್ಕೆ. ಪ್ರೀತು, ಬೇಗ ಗಾಡಿ ತೆಗಿಯಪ್ಪ, ಮನೆಗೆ ಹೋಗೋಣ. ಪ್ರೀತು, ಏನ್ ಮಾಡ್ತಿದ್ಯಾ? ಕಾಣಿಸ್ತಾ ಇಲ್ವಾ? ಲಗೇಜ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಅದೇ ಯಾಕೆ? ಮನೆ ಬಿಟ್ಟು ಹೋಗೋದಕ್ಕೆ. ನಾನು ನೀನು ಈ ಕ್ಷಣನೇ ಮನೆ ಬಿಟ್ಟು ಹೋಗೋಣ. ಯಾರಿಗೂ ಹೇಳೋದು ಬೇಡ. ನಾವು ಮನೆ ಬಿಟ್ಟು ಹೋಗುವಂಥದ್ದು ಏನಾಗಿದೆ? ಇನ್ನು ಏನಾಗ್ಬೇಕು ಜನನಿ? ಧ್ರುವನ ದೇವಸ್ಥಾನದ ಹೊರಗಡೆ ನೋಡ್ದೆ ತಾನೆ? ನೋಡ್ದೆ. ಆಟೋದಲ್ಲಿ ಬಂದಿದ್ದ. ಅವನೇ ಡ್ರೈವ್ ಮಾಡಿಕೊಂಡು ಅಲ್ಲಿಗೆ. ಅವನಿಗೆಲ್ಲೂ ಬೇರೆ ಕೆಲಸ ಸಿಗ್ತಾ ಇಲ್ಲ ಅಂತ ಆಟೋ ಡ್ರೈವ್ ಮಾಡಕ್ಕೆ ಡಿಸೈಡ್ ಮಾಡಿದ್ದಾನೆ ಅಂತ ತಾನೆ? ಅವನಿಗೆ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ಯಾರು? ನಾನ್ ತಾನೆ. ಸೊ
ರೋಲ್ ಆಟೋ ಓಡಿಸ್ಬೇಕಾರೆ ನಾನಿಲ್ಲಿ ರಾಜ್ಕುಮಾರ್ ಹತ್ರ ಹೇಗಿರಲಿ? ಆ ಯೋಗ್ಯತೆನ ನಾನು ಉಳಿಸ್ಕೊಂಡಿದ್ದೇನೆ ಜನನಿ. ಅದಕ್ಕೆ ನಾನು ಈ ಮನೆ ಬಿಟ್ಟು ಹೋಗೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಆದರೆ ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ. ಅದಕ್ಕೆ ನೀನು ನನ್ನ ಜೊತೆ ಬಂದ್ಬಿಡು ಪ್ಲೀಸ್. ನಾವಿಬ್ರು ಅದಕ್ಕೆ ಜೊತೆ ಇರೋಣ. ದುಡುಕ್ಬೇಡ ಪ್ರೀತು. ನಾವು ಹಾಗೇನಾದ್ರೂ ಮಾಡಿದ್ರೆ ಅದ್ರ ಪರಿಣಾಮ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ಯಾ? ಏನಾದರೂ ಆಗಿರಲಿ, ನಾನು ಹ್ಯಾಂಡಲ್ ಮಾಡ್ತೀನಿ, ನಾನು ಫೇಸ್ ಮಾಡ್ತೀನಿ. ಒಟ್ಟಿನಲ್ಲಿ ಬ್ರೋ ಅದಕ್ಕೆ ಇಲ್ದಿರೋ ಸುಖ ನಮಗೂ ಬೇಡ. ಹಾಗಾದ್ರೆ ಅತ್ತೆ ಅವನ ಮುಂದೆ ನಾವು ಎಲ್ಲ ಸತ್ಯನೂ ಒಪ್ಕೋಬೇಕಾಗುತ್ತೆ. ಅದು ನಿನಗೆ ಒಪ್ಕೆನಾ? ಅಪ್ಪ ಅಮ್ಮ ಆಗ್ತಾ ಇರೋ ವಿಷಯ ಇಡೀ ಅರ್ಸನ್ ಕೋಟೆ ಗೊತ್ತಾದ್ರೂ ಪರವಾಗಿಲ್ಲ, ಆದ್ರೆ ಅಮ್ಮಂಗೆ ಮಾತ್ರ ಗೊತ್ತಾಗ್ಬಾರ್ದು. ಓ, ಅಖಿಲನ್ ಮುಖ ನೋಡಿದ್ರೆ ಬಿಟ್ಟು ಬಾಣ ಸರಿಯಾದ ಕಡೆಗೆ ತಗಲಿದೆ ಅನ್ಸುತ್ತೆ. ಏನೇ ಅಖಿಲ, ನಿನ್ ದೊಡ್ಡ ಸೊಸೆ ಬಸ್ರಿ ಅಂತ ಗೊತ್ತಾದ ತಕ್ಷಣ ಓಡೋಗಿ ತಬ್ಕೊಂಡು ಮುದ್ದು ಮಾಡ್ಬೇಕು ಅನ್ಕೊಂಡಿದ್ಯಾ? ಆರ್ತಿ ಮಾಡಿ ಮನೆಗೆ ಸೇರಿಸ್ಕೋಬೇಕು ಅನ್ಕೊಂಡಿದ್ಯಾ? ಅದಕ್ಕೆ ಅನುಷ್ಕಾ ಬಿಟ್ಬಿಡ್ತಾಳ? ನೀನ್ ಇಲ್ಲಿಂದ ಅಲ್ಲಿ ಹೋಗೋ ಅಷ್ಟರಲ್ಲಿ ನಿನ್ ಸಂತೋಷನ ಹೇಗ್ ಕೆಡಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೆ ಕಣೆ. ಯಾಕೆ ಯಜಮಾನ್ರೆ, ನನ್ನ ತಾಯಿ ಆಗ್ತಿರೋ ವಿಚಾರ ಯಾರಿಗೆ ಗೊತ್ತಾದ್ರೂ ಪರವಾಗಿಲ್ಲ, ಅತ್ಯಮ್ಮಂಗೆ ಮಾತ್ರ ಗೊತ್ತಾಗ್ಲೇಬಾರ್ದು ಅಂತ ಹೇಳಿದ್ರಿ. ಯಾಕೇನಾಯ್ತು? ಈ ವಿಷಯ ಪಾರು ಗೊತ್ತಾದ್ರೆ ಟೆನ್ಷನ್ ಆಗ್ಬಿಡ್ತಾಳೆ. ಏನ್ ಮಾಡೋದು? ಈಗ್ಲೇ ಹೋಗಿ ಅರ್ಸನ್ ಕೋಟೆ ಬಾಗ್ಲು ಮುಂದೆ ನಿಂತ್ಕೋ. ನಿನ್ ಮುಖ ನೋಡಕ್ಕೂ ಅಸಹ್ಯ ಪಡ್ಬೇಕು, ಆ ರೀತಿ ಅವಮಾನ ಮಾಡ್ಬೇಕು. ನನಗ್ ಬಂದ ಅನಾಮಿಕ ಕರೆ ನಿಮ್ಗೂ ಬಂದಿತ್ತಾ? ಯಜಮಾನ್ರೆ, ನನ್ನ ಹತ್ರ ಮುಚ್ಚು ಮರೆ ಬೇಡ. ನಾನು ಮನ್ಸಿಗೆ ಹಚ್ಕೊಂಡು ಕೊರಗ್ತೀನಿ ಅನ್ನೋ ಆತಂಕನೂ ಬೇಡ. ಯಾಕೆ ಅಂದರೆ ನನ್ನ ಜೊತೆ ನೀವು, ಜನನಿ, ನನ್ನ ಮೈದ್ನ ಎಲ್ಲರೂ ಇದ್ದೀರಾ. ಹೇಳಿ ಯಜಮಾನ್ರೆ, ಆ ಅನಾಮಿಕ ವ್ಯಕ್ತಿಯಿಂದ ಕರೆ ಬಂದಿತ್ತಾ? ನನ್ನ ತಾಯಿ ಆಗ್ತಾರೋ ವಿಚಾರನ ಹೇಳಬಾರ್ದು ಅಂತ ಅವಳೇನಾದರೂ ಹೆದರ್ಸಿದ್ಲಾ? ಯೋಚನೆ ಮಾಡಬೇಡಿ ಯಜಮಾನ್ರೆ. ಹೇಗೋ ಅತ್ಯಮ್ಮಂಗೆ ನಾನು ತಾಯಿ ಆಗ್ತಾರೋ ವಿಚಾರ ಹೇಳಬೇಕು ಅನ್ನೋ ಉದ್ದೇಶ ಇಬ್ಬರಲ್ಲೂ ಇರಲಿಲ್ಲ ಅಲ್ವಾ? ಆದರೆ ಗರ್ಭ ಅನ್ನೋದು ಮುಚ್ಚಿಡೋ ಅಂಥದ್ದಲ್ಲ. ತಿಂಗಳುಗಳು ಕಳೀತಿದ್ದ ಹಾಗೆ ಎಲ್ರಿಗೂ ಗೊತ್ತಾಗೇ ಆಗುತ್ತಲ್ವಾ? ಆದರೆ ನಾವು ಈಗ ಯಾವ ಮನಸ್ಥಿತಿಗೆ ತಲುಪಿದೀವಿ ನೋಡಿ. ಈ ಜನ್ಮದಲ್ಲಿ ಅತ್ಯಮ್ಮಂಗೆ ನನ್ನ ತಾಯಿ ಆಗ್ತಿರೋ ವಿಚಾರ ಗೊತ್ತಾಗದ್ ಬೇಡ ಅಂತ ಅನ್ನಿಸ್ತಾ ಇದೆ. ನಾವ್ ಈ ಯುದ್ಧನ ಗೆಲ್ಬೇಕು ಪಾರು.
ನಾನು ಆಸ್ತಿ ಕೊಡದೆ ಮನೆಯಿಂದ ಹೊರಗಾಗದೆ ಅಂತ ನನ್ನ ವಿರುದ್ಧ ಯುದ್ಧ ನಡೆಸ್ತಿದಾರ. ಅದು ನನ್ನ ಇನ್ನೊಂದು ಮೊಮ್ಮಗು ಅವ್ರ ಹೊಟ್ಟೆಲ್ ಬೆಳೀತಿರೋ ವಿಷಯ ಮುಚ್ಚಿಟ್ಟು. ಅಮ್ಮನ ಮೇಲೆ ಯಾವತ್ತೂ ಒಂದ್ಸಲ ಅನುಕಂಪ ಹುಟ್ಟಿ ನಿನ್ನ ತಾಯಿ ಆಗ್ತಾ ಇರೋ ವಿಷಯನ ಹೇಳ್ಕೋಬೇಡ. ಈಗಲೇ ಎಚ್ಚರಿಸ್ತಾ ಇದ್ದೀನಿ. ಪ್ರತಿ ಕ್ಷಣ ಎಚ್ಚರವಾಗಿರ್ತೀನಿ ಯಜಮಾನ್ರೆ. ಮೊನ್ನೆ ನಡೆದಿದ್ದೆಲ್ಲ ಮರ್ತಿಲ್ಲ, ಮರೆಯೋದು ಇಲ್ಲ. ನಾನು ತಾಯಿ ಆಗ್ತಾ ಇರೋದನ್ನ ಈ ಜನ್ಮದಲ್ಲಿ ನಾನೇ ಅತ್ತೆ ಅಮ್ಮಂಗೆ ಹೇಳೋದಿಲ್ಲ. ಯೋಚನೆ ಮಾಡಬೇಡಿ. ಅವ್ರಿಗೆ ಹೇಳಕ್ ಇಷ್ಟ ಇಲ್ಲ ಅಂದಮೇಲೆ ನಾನು ಗೊತ್ತಾಗದೆ ಇರೋಳ ಥರಾನೇ ಇರೋದೇ ಒಳ್ಳೇದು. ಅರುಂಧತಿ ಹೋದ್ಲು ಅಂದ್ರೆ ಅವಳನ್ನೂ ಮೀರ್ಸೋ ಸಂಚಗಾತಿ ಬಂದು ಮರೆಯಲ್ಲಿ ನಿಂತು ಹೊಂಚಾಗ್ತಾ ಇದ್ದಾಳೆ. ಈಗ ನಾವೇ ಆಸೆ ಪಟ್ರು ಅವ್ರ ವಂಶದ ಕುಡಿ ನನ್ನ ಹೊಟ್ಟೆಲ್ ಬೆಳೀತಿದೆ ಅಂತ ಅತ್ಯಮ್ಮನ ಹತ್ರ ನಾವು ಹೇಳೋದಕ್ಕಾಗೋದಿಲ್ಲ ಅಲ್ವಾ ಯಜಮಾನ್ರೆ? ಎಂತ ಅಸಹಾಯಕ ಪರಿಸ್ಥಿತಿಗೆ ಬಂದ್ಬಿಟ್ವಿ ನೋಡಿ ನಾವು. ನೀನು ಅಂದ್ಕೋಬೇಡ ಪಾರು. ಪ್ರತಿ ಕೆಟ್ಟ ವ್ಯಕ್ತಿಗಳ ಸಂಚಿಗೆ ಪ್ರತಿ ತಂತ್ರ ಹೆಣಿಯೋದಕ್ಕೆ ಮೇಲೊಬ್ಬ ಇದ್ದೇ ಇರ್ತಾನೆ. ಅವ್ನು ಯಾವತ್ತೂ ನಮ್ಗೆ ಅನ್ಯಾಯ ಆಗೋದಕ್ಕೆ ಬಿಡಲ್ಲ. ಆದರೆ ಈ ಅನಾಮಿಕ ಕರೆ ಬಂದಿದ್ದು, ಪ್ರಾಣ ವಿಷಯ, ಪ್ರೀತು ವಿಡಿಯೋ ವಿಷಯ, ಇದ್ಯಾವುದು ಸಾರ್ಥಿ ಗಮನಕ್ಕೆ ಬರೋದು ಬೇಡ ಪಾರು. ಟೆನ್ಷನ್ ಆಗಿಬಿಡ್ತಾರೆ. ನನ್ನಿಂದ ಯಾವ ವಿಷಯ ಮುಚ್ಚಿಡ್ತಿದ್ದೀರಾ? ಬ್ರೋ, ಇಷ್ಟು ದಿನ ನೀ ಇದ್ದಿದ್ದು ಕ್ಲಾಸ್, ಇನ್ ಮುಂದೆ ಮಾಸ್. ನೀನು ಕ್ಲಾಸಿಗೆ ಮಾಸಿಗೆ ಬಾಸ್. ಬ್ರೋ, ಸೂಪರ್ ಆಗಿ ಕಾಣಿಸ್ತಿದೆ. ಹಲೋ ಓಕೆ. ಆದಿತ್ಯ, ಅಪ್ಪ, ಮೊದಲನೇ ದಿನ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಆಶೀರ್ವಾದ ಮಾಡಿ. ಸದಾ ಸುಖಿ ಭವ. ಒಳ್ಳೇದಾಗ್ಲಿ ಮಗನೇ. ನಾನು ಓದ್ ಮುಗಿಸಿ ಮೊದಲನೇ ದಿನ ಕೆಲ್ಸಕ್ಕೆ ಹೋದಾಗ ನಿಮ್ಮ ಆಶೀರ್ವಾದ, ಅಮ್ಮನ ಆಶೀರ್ವಾದ, ಇಬ್ಬರ ಆಶೀರ್ವಾದನೂ ಸಿಕ್ಕಿತ್ತು. ಆದ್ರೆ ಇವತ್ತು ಹೋಗ್ಲಿ ಬಿಡಿಯಪ್ಪ. ಇವತ್ತು ನಿಮ್ಮೊಬ್ಬರ ಆಶೀರ್ವಾದ ಆದರೂ ಸಿಕ್ತಲ್ವಾ, ಅದೇ ನೆಮ್ಮದಿಯಪ್ಪ. ದೊಡ್ಡ ಯಜಮಾನ್ರೆ, ನಮ್ಗಳಿಗೆಲ್ಲ
ನಿಮ್ಮ ಹತ್ರ ಕೆಲಸ ಮಾಡ್ತಿರೋದು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಆದರೆ ನಮ್ಮ ಸ್ನೇಹಿತರು ಸಂಬಂಧಿಕರು ಅರ್ಶಿನ ಕೋಟೆಯಲ್ಲಿ ನೀನು ಗೇಟ್ ಕಾಯೋದು ಅಂತ ನಿಲ್ಲಿಸ್ತಾರೆ. ಅದು ಸಾಲದು ಅಂತ ನನ್ನ ಹೆಂಡತಿ ಈ ಸೆಕ್ಯೂರಿಟಿ ಕೆಲಸ ಬಿಟ್ಬಿಡು, ಬೇರೆ ಯಾವ್ದಾದ್ರು ದೊಡ್ಡ ಕೆಲಸ ನೋಡ್ಕೊತಾಳೆ. ಆದರೆ ನಾನು ಅವಳಿಗೆ ಒಂದು ಮಾತು ಹೇಳ್ತೀನಿ, ನೋಡು ಅರ್ಶಿನ ಕೋಟೆಯಲ್ಲಿ ಕಸ ಹೊಡೆಯೋರ್ಗೊಂದು ಮರ್ಯಾದೆ ಇದೆ ಅಂತ. ದೊಡ್ಡ ಯಜಮಾನ್ರೆ, ಈ ಅರ್ಶಿನ ಕೋಟೆಗೆ ತಂದೆ ತಾಯಿಗೆ ನೀವು ತಕ್ಕ ಮಗ. ದೊಡ್ಡ ಯಜಮಾನ್ರೆ, ನೀವು ಅರ್ಶಿನ ಕೋಟೆ ಮಗ. ನೀವು ಆಟ ಓಡಿಸೋದು ನೋಡಿದ್ರೆ ಕೆಲವರೆಲ್ಲ ಆ ಕೆಲಸ ದೊಡ್ಡದು ಈ ಕೆಲಸ ಚಿಕ್ತು ಅನ್ನೋರ್ನ ನಿಮ್ಮ ಕಾಲ್ ಕೆಳಗಡೆ ತಂದಾಕ್ಬೇಕು ಅಂತ ಅನ್ಸುತ್ತೆ. ಅಪ್ಪ, ಏನಿದು ಬಾಕ್ಸ್? ಇದು ನನ್ನ ಸೊಸೆಗೆ. ನೀನು ವಾಪಸ್ ಬಂದ್ಮೇಲೆ ಅವಳೇ ಕೊಡ್ತಾಳೆ, ಗೊತ್ತಾಗತ್ತೆ. ಈಗ ಹುಷಾರಾಗಿ ಹೋಗ್ಬಾ, ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್ ಮಗನೇ. ಥ್ಯಾಂಕ್ಸ್ ಅಪ್ಪ. ದೊಡ್ಡ ಯಜಮಾನ್ರೆ, ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ರಮೇಶ್.